ಹಾಯ್ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಮನಸ್ಸಿನ ಮಾತು ಆ್ಯಂಡ್ ದಿಸ್ ಇಸ್ ಲಕ್ಷ್ಮಿ. ಆ್ಯಂಡ್ ಇವತ್ತಿಂದು ವಿಡಿಯೋ ಬಂದು ಟಾಪಿಕ್ ಏನಂದರೆ ಪೀಸ್ಫುಲ್ ಸ್ಮೈಲ್. ಕಾಣ್ತಾ ಇದ್ದೇನೆ ಪೀಸ್ಫುಲ್ ಸ್ಮೈಲು? ಇಲ್ಲ ಕಡೆ ತುಂಬ ಟೆನ್ಷನ್ ಇರುತ್ತೆ. ಪೀಸ್ಫುಲ್ ಸ್ಮೈಲ್ ಈ ಕಾಲದಲ್ಲಿ ಸಿಗೋದು ಕಮ್ಮಿ ಅಲ್ವಾ? ಸೊ ಪೀಸ್ಫುಲ್ ಸ್ಮೈಲು ನಮ್ದು ಡೈಲಿ ರೂಟೀನಲ್ಲೇ ಇರುತ್ತೆ. ನಾವು ಅನ್ಕೋತೀವಿ, ಹುಡ್ತಾ ಇರ್ತೀವಿ, ಲಕ್ಸುರಿ ಲೈಫ್ ಸಿಕ್ಕರೆ ಪೀಸ್ಫುಲ್ ಸ್ಮೈಲ್ ಬರುತ್ತೆ. ಏನು ದೊಡ್ಡದಾಗಿ ಸಾಧಿಸಿದ್ರೆ ಪೀಸ್ಫುಲ್ ಸ್ಮೈಲ್ ಬರುತ್ತೆ. ಇಲ್ಲ ಕಣ್ರಿ, ಪೀಸ್ಫುಲ್ ಸ್ಮೈಲು ದೊಡ್ಡದ್ರಲ್ಲಿ ಲಕ್ಸುರಿ ಲೈಫಲ್ಲಿ ಇರಲ್ಲ, ನಿಮ್ಮೆಲ್ಲ ಡೈಲಿ ರೂಟೀನ್ ಲೈಫಲ್ಲಿ ಇರುತ್ತೆ. ಅದನ್ನ ಹೆಂಗೆ ಹುಡುಕ್ತಾ ಇರ್ತೀವಿ ಅಂದರೆ ಹುಚ್ಚರಾಗಿ ಬಿಟ್ಟಿರ್ತೀವಿ. ಒಂಥರ ಕಾಂತಿ ತುಂಬಿದೆ ನಗುವಿಗೆ. ಸೊ ಫೇಕ್ ಸ್ಮೈಲ್ ಜಲ್ದಿ ಬೇಗ ಗೊತ್ತಾಗ್ಬಿಡುತ್ತೆ. ಫೇಕ್ ಸ್ಮೈಲು ಫೋಟೋಗಳಿಗಷ್ಟೇ ಇರುತ್ತೆ, ಮನಸ್ಸಿಗಿರಲ್ಲ. ಮನಸ್ಸಿನ ನಗು ಒಂದ್ಸಲ ಮನಸ್ಸಿನ ನಗು ಬಂದುಬಿಟ್ರೆ ಮುಖಕ್ಕೆ ನೀವು ಎಂಥ ಮೇಕಪ್ ಬೇಡ ಕಣ್ರಿ, ಸುಂದರವತಿಯಾಗಿ ಕಾಣ್ತೀವಿ ಅಲ್ವಾ? ತುಂಬ 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 ಚೆನ್ನಾಗಿ ಕಾಣ್ತೀವಿ. ಮನಸ್ಸಿನ ಮಾತು ಮನಸ್ಸಿನ ನಗು ಬಂದುಬಿಟ್ರೆ ಅದು ನಾವು ಎಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ. ಆಮೇಲೆ ಇನ್ನೊಂದು ಗೊತ್ತಂದ್ರೆ ಆ ಸ್ಮೈಲು ಏನು ನೋಡ್ಕೊಂಡ್ರೆ ಅಂತೀರ. ಸೊ ಹೇಳಿದ್ನಲ್ಲ, ಲೈನ್ಸ್ ನೆನಪಾಗ್ಬಿಡ್ತೀನಿ ಸ್ವಲ್ಪ ಮರು ಹಾಗೆ ಬರೆದು ಇಟ್ಕೊಂಡಿರ್ತೀನಿ, ಏನು ಹೇಳಬೇಕು ಏನು ಹೇಳಬಾರ್ದು ಅಂತಂದು ಹೇಳಿ. ಬ್ಯೂಟಿಫುಲ್ ಸ್ಮೈಲ್ ನಮ್ಮ ಮನಸ್ಸಲ್ಲೇ ಇರುತ್ತೆ, ಬಟ್ ನಮ್ಗೆ ಗೊತ್ತೇ ಇರೋಲ್ಲ. ಅದು ಯಾವಾಗ ಬರುತ್ತೆ ಅಂದರೆ, ಒಂದು ಪುಟ್ಟ ಮಗು ನಿಮ್ಮನ್ನು ನೋಡೋಕ್ಕಾಗ, ಪರಿಚಯ ಇದಿರೋ ಪರಿಚಯ ಇವು, ಅದು ಸೆಕೆಂಡರಿ. ಬಟ್ ಆ ಮಗು ನಿಮ್ಮನ್ನು ನಕ್ಕಾಗ ಆ ಸ್ಮೈಲ್ ರಿಫ್ಲೆಕ್ಟಾಗಿ ನಿಮ್ಮ ಮುಖದ ಮೇಲೆ ಸ್ಮೈಲ್ ಬರುತ್ತೆ ನೋಡಿ, ಅದು ಪೀಸ್ಫುಲ್ ಸ್ಮೈಲು. ನೀವೇ ಕಷ್ಟಪಟ್ಟು ದುಡ್ಡು ₹1, ₹2 ಆಗಲಿ, ₹1000 ಆಗಲಿ, ಅದು ಫಸ್ಟ್ ಸ್ಯಾಲ್ರಿ ಅಂದ್ಕೊಳ್ಳಿ ಅಥವಾ ಫಸ್ಟ್ ನಿಮ್ಮ ಪ್ರಾಫಿಟ್ ಅಂದ್ಕೊಳ್ಳಿ, ಅದನ್ನು ತೊಗೊಂಡ್ಬಂದು ಕೈಗೆ ಹಿಡ್ಕೊಂಡಾಗ ಒಂದು ಸ್ಮೈಲ್ ಬರುತ್ತೆ ನೋಡಿ, ಅದು ಪೀಸ್ಫುಲ್ ಸ್ಮೈಲು. ನಿಮ್ಮ ಸಂತೋಷ ನೋಡಿ ಅಮ್ಮ ಅಪ್ಪ ಫುಲ್ಲು ಸಂತೋಷವಾಗಿ ಪ್ರೌಡ್ ಫೀಲ್ ಮಾಡ್ತಾ ಇರ್ತಾರೆ. ಅವ್ರ ಖುಷಿ ನೋಡಿ ನಿಮ್ಮ ಮನಸ್ಸಿನಲ್ಲಿ ನೀವು ಒಂದು ಖುಷಿ ಬರುತ್ತೆ ನೋಡಿ, ಅದು ಪೀಸ್ಫುಲ್ ಸ್ಮೈಲು. ಮೂಡ್ ಚೆನ್ನಾಗಿರಲ್ಲ, ಯಾರೋ ನಿಮ್ಗೆ ಇಷ್ಟವಾದ ತಿಂಡಿ ತಂದರೆ ನೀವು ಕೊಡ್ತಾರೆ, ನೀವು ತಿಂತೀರಾ, ಆವಾಗ ಮನಸ್ಸಿಗೆ ಆ ಖುಷಿ ಇರುತ್ತಲ್ಲ, ಅದು ಮುಖದಲ್ಲಿ ಎದ್ದು ಬರುತ್ತೆ, ಅದು ಪೀಸ್ಫುಲ್ ಸ್ಮೈಲು. ಆಮೇಲೆ ಯಾರಿಗೊಬ್ರಿಗೆ ಸಹಾಯ ಮಾಡಿರ್ತೀರ, ಅವರು ಖುಷಿಯಿಂದ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಸೊ ಆ ಮುಖದಲ್ಲಿ ಬರೋ ಸ್ಮೈಲು ಪೀಸ್ಫುಲ್ ಸ್ಮೈಲು. ಅವರು ನೀವು ಮಾಡಿರೋ ಕೆಲಸಕ್ಕೆ ಅವರು ಖುಷಿಯಾಗಿರ್ತಾರಲ್ವ, ಅದನ್ನು ನಿಮ್ಮ ಥರ ತೃಪ್ತಿ ಅನಿಸುತ್ತೆ ಮನಸ್ಸು. ಯಾರಿಗೋ ಹೆಲ್ಪ್ ಮಾಡಿದಲ್ಲ ಯಾವತ್ತು ಅಂತ ಅವಾಗ ಬರುತ್ತಲ್ಲ, ಅದು ಪೀಸ್ಫುಲ್ ಸ್ಮೈಲು. ಇನ್ನೊಂದು ಪೀಸ್ಫುಲ್ ಸ್ಮೈಲ್ ಯಾವಾಗ ಬರುತ್ತೆ ಅಂತ ಗೊತ್ತಾ? ನೀವು ಇಷ್ಟಪಟ್ಟವ್ರ ಜೊತೆ ಕಾಲ ಕಳೆದಾಗ, 5 minutes ಆಗಲಿ 2 minutes ಆಗಲಿ, ಇಫ್ ಯು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಟೈಮ್ ವಿತ್ ಯುವರ್ ಲವ್ಡ್ ಒನ್, ಮನಸ್ಸಿಗೆ ನಿಮಗೆ ಗೊತ್ತಿಲ್ಲದೆ ಒಂದು ಬ್ಯೂಟಿಫುಲ್ ಸ್ಮೈಲ್ ಬರುತ್ತೆ ನಿಮ್ಗೆ ಮುಖದ ಮೇಲೆ, ಆ ಗ್ಲೋ ಹೆಚ್ಚಿಗೆ ಆಗಿಬಿಟ್ಟಿರುತ್ತೆ, ಅದು ಪೀಸ್ಫುಲ್ ಸ್ಮೈಲು. ಲಕ್ಸುರಿ ಲೈಫಲ್ಲಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಡೈಲಿ ರೂಟೀನಲ್ಲಿ ಪೀಸ್ಫುಲ್ ಸ್ಮೈಲ್ ತುಂಬ ಸಲ ಬರುತ್ತೆ. ನಿಮ್ಗೆ ಗೊತ್ತಾಗಲ್ಲ ಇದೇ ಪೀಸ್ಫುಲ್ ಸ್ಮೈಲು ಅಂತ. ನಾವು ಅನ್ಕೋತೀವಿ ನನಗೆ ದೊಡ್ಡದಾಗಿ ಗಳಿಸಿದರೆ ಖುಷಿ ಆಗುತ್ತೆ, ದೊಡ್ಡದಾಗಿ ಮನೆ ತೊಗೊಂಡ್ರೆ ಖುಷಿ ಆಗುತ್ತೆ, ದೊಡ್ಡದಾಗಿ ಹುದ್ದೆಯಲ್ಲಿ ಕೂತ್ರೆ ಖುಷಿ ಆಗುತ್ತೆ, ಅದು ಸಾಧಿಸ್ಬಿಟ್ಟಿನೂ ಖುಷಿ. ಬಟ್ ಆ ನೆಮ್ಮದಿ ಬರೋದು ನಮ್ಮ ಚಿಕ್ಕ 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 ಸಿಚುವೇಷನಲ್ಲಿ. ಸೊ ಬೇರೆಲ್ಲ ಹುಡ್ಕಕ್ಕೆ ಹೋಗ್ಬೇಡಿ ನಿಮ್ಮ ಸ್ಮೈಲ್ ಎಲ್ಲಿದೆ ಅಂತ, ನಿಮ್ಮ ಡೈಲಿ ರೂಟೀನಲ್ಲೇ ಇರುತ್ತೆ. ಸೊ ಹುಡುಕಿದ್ರೆ ಸಿಕ್ಕೇ ಸಿಗುತ್ತೆ, ಹುಡುಕಿ ಸಂತೋಷವಾಗಿರಿ ಯಾವಾಗಲೂ, ಓಕೆನಾ? ಪಾಸಿಟಿವ್ ಎನರ್ಜಿನೇ ನಿಮಗೆ ನೆಮ್ಮದಿಯಾದ ಸ್ಮೈಲಿಗೆ, ಪೀಸ್ಫುಲ್ ಸ್ಮೈಲಿಗೆ ಇದು ಕಾರಣ. ಪಾಸಿಟಿವ್ ಎನರ್ಜಿ ತುಂಬ ಇಂಪಾರ್ಟೆಂಟು.
ಸೊ ಇವತ್ತಿನ ಟಾಪಿಕ್ ಬಂದು ಇದು ಪೀಸ್ಫುಲ್ ಸ್ಮೈಲ್. ಸೊ ಅಬ್ಸರ್ವ್ ಮಾಡಿ ನಿಮ್ಮ ಡೈಲಿ ರೂಟೀನಲ್ಲಿ ಯಾವಾಗ ನೀವು ನಗ್ತೀರಾ ಆ ಮುಖದಲ್ಲಿ ಆಗಿರೋ ಬದಲಾವಣೆ ನೋಡ್ಕೊಳ್ಳಿ. ಸೊ ನಿಮಗೆ ಅರ್ಥ ಆಗುತ್ತೆ ಪೀಸ್ಫುಲ್ ಸ್ಮೈಲ್ ಯಾವುದು, ಫೇಕ್ ಸ್ಮೈಲ್ ಯಾವುದು ಅಂತ. ಸೊ ಇರೋ ಖುಷಿ ನೋಡಿ ಖುಷಿ ಪಡಿ, ಅಸೂಯೆ ಪಡಬೇಡಿ. ಅಸೂಯೆ ಪಟ್ಟಾಗೂ ಸ್ಮೈಲ್ ಬರಲ್ಲ, ಫೇಕ್ ಬರುತ್ತೆ ಹೇಗಂದರೆ ಹೌದಾ ಚೆನ್ನಾಗಾಯಿತು ಅಂತ. ಅಸೂಯೆ ಬಿಟ್ಟು ಅವ್ರ ಖುಷಿಯನ್ನು ಖುಷಿಯಾಗಿ ನೋಡಿ. ಸೊ ಪೀಸ್ಫುಲ್ ಸ್ಮೈಲ್ ಅನ್ನೋದಾಗಿರುತ್ತೆ. ಇವಾಗ ಸ್ಟೇ ಪಾಸಿಟಿವ್, ಟ್ರಸ್ಟ್ ಯುವರ್ ಸೆಲ್ಫ್, ಲವ್ ಯುವರ್ ಸೆಲ್ಫ್, ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಫಸ್ಟ್. ಓಕೆ, ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.